ನಾನು ನಮ್ಮಮ್ಮ ನಂಗೆ ಸ್ವಲ್ಪ ಕಿರಿಕಿರಿ ಮಾಡ್ತಿರೋ ಒಂಥರ ಹಿಂಸೆ ಮಾಡ್ತಾಯಿದ್ರು. ನಾನು ಅಪ್ಪಂಗೆ ಫೋನ್ ಮಾಡಿ ನಾನು ಹೇಳಿದ್ದೆ, ಇಲ್ಲ ನೀನು ನನ್ನನ್ನು ಬಂದು ಕರ್ಕೊಂಡೋಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ನಾನು ಹೇಳಿದ್ದೆ. ಸರಿ ಅಪ್ಪ ಅಂದರು, ಸರಿ ಆಯಿತು ನೀನು ಬಾ, ನಾನು ನೋಡ್ಕೊತೀನಿ ನಿನ್ನನ್ನು ಅಂತ ಹೇಳಿದ್ಮೇಲೆ ನನಗೆ ಕಾಲೇಜಿಗೆ ಬಿಡಿಸ್ಕೊಂಡೆ ನಾನು. ಸರಿ ನಾನು ಕಾಲೇಜಿಗೆ ಹೋಗ್ತೀನಿ, ನಾನು ಬಿಡಿ ಅಂತ ಅಂದ ತಕ್ಷಣ ನಾನು ಕಾಲೇಜಿಗೆ ಬಿಟ್ಟ ಮೇಲೆ ನಾನು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಕೊಂಡು ನಾನು ಸೀದಾ ಊರಿಗೆ ಬಂದೆ. ಆಮೇಲೆ ಅಪ್ಪ ಸರಿ ಆಯಿತು ನೀನು ಬಂದಿದ್ದೀಯಾ, ಇವಾಗ ಏನು ಮಾಡೋಣ ಅಂತ ಅಂದವಾಗ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಾನು ಹೋದವಳಲ್ಲ. ಅಂದರೆ ನಾನು ಬಂದಿದ್ದೀನಿ, ಅಪ್ಪನ ಜೊತೆ ಸೇಫ್ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಪೊಲೀಸರ ಹತ್ರ ಹೇಳಿ ನಾನು ಅವ್ರಿಗೆ ಹೇಳಿಸ್ಬೇಕು ಅಂತ ಹೇಳಿ ನಾನು ಹೋಗಿದ್ದೆ. ಆಮೇಲೆ ಅವರು ಹೇಳೋದಕ್ಕಂತ ಫೋನ್ ಮಾಡಿದವಾಗ ಅವ್ರು ಪಿಕ್ ಮಾಡಿಲ್ಲ ಮಮ್ಮಿ. ಎಷ್ಟು ಸಲ ಮಾಡಿದ್ರು ಪಿಕ್ ಮಾಡಿಲ್ಲ. ಅಪ್ಪನ ಕಡೆಯಿಂದನೂ ಮಾಡಿಸಿದ್ವಿ ನಾವು, ಅಪ್ಪನ ಫೋನನ್ನು ಪಿಕ್ ಮಾಡಿರಲಿಲ್ಲ. ಆಮೇಲೆ ಏಕಾಏಕಿ ನಾವು ಮನೆಗೆ ಹೋದ್ವಿ. ಆಮೇಲೆ ಒಂದು 5 ಜನನ ಕರ್ಕೊಂಡು ಬಂದಿದ್ರು ಅವರು. ನಾವು ಮನೇಲೆಲ್ಲ ಆರಾಮ್ ಕೂತಿದ್ವಿ, ಸುಮ್ಮನೆ ನಾವು ಮಾತಾಡ್ಕೊತ ಕೂತಿದ್ವಿ. ದೊಡ್ಡಮ್ಮ ಅಡುಗೆ ಮಾಡ್ತಾಯಿದ್ರು, ದೊಡ್ಡಪ್ಪ ಹಿಂಗೆ ಕೂತಿದ್ರು. ಬಾಗಿಲು ತಗೊಂಡೇ ಇತ್ತು ಆವಾಗ. ಒಂದು 10:30 10:45 ಸುಮಾರು ಹಿಂಗೆ ಬಂದಿದ್ರು. ಏಕಾಏಕಿ ಒಳಗಡೆ ನುಗ್ಗಿದ್ರು. 5 ಜನ ಹುಡುಗರನ್ನ ಕರ್ಕೊಂಡು ಬಂದು ಅವ್ರ ಕೈಯಲ್ಲೆಲ್ಲ ಚಾಕು ಚೂರಿಗಳೆಲ್ಲ ಹಿಂದ್ಗಡೆ ಎಲ್ಲ ಇಟ್ಕೊಂಡು ಬಂದಿದ್ರು ಅವರು. ಆಮೇಲೆ ನೆಕ್ಸ್ಟ್ ಆಫೀಸ್ ಹುಡುಗ ಒಬ್ಬ ಇದ್ದ, ಆಕಾಶ್ ಅಂತ ಹೇಳಿ, ಅವ್ನು ಕೂಡ ಬಂದಿದ್ದ. ಆಮೇಲೆ ಅವರೆಲ್ಲ ಏಕಾಏಕಿ ಬಂದ ತಕ್ಷಣ ಅಮ್ಮ ಕೇಳಿದ್ರು, ನೀನು ಬರ್ತೀಯೋ ಬರಲ್ವಾ ಅಂತ ಹೇಳಿ. ನಾನು ಕಿಟಕಿ ಹತ್ರ ಕೂತಿದ್ದೆ. ಕಿಟಕಿ ಒಳಗಡೆ ಹಿಂಗೆ ಕೈ ಹಾಕ್ಬಿಟ್ಟು ನೀನು ಬರ್ತೀಯೋ ಬರಲ್ವಾ ಅಂತ ಹೇಳಿ ನಾನು ಕೇಳಿದ್ರು. ನಾನು ಕೇಳಿದ ತಕ್ಷಣ ನಾನೇನು ಮಾತಾಡಿಲ್ಲ. ನಮ್ಮ ದೊಡ್ಡಮ್ಮ ಅಂದರು, ನಿನ್ನಲ್ಲಿ ಇಟ್ಟರೆ ಸಾಯಿಸ್ತಾರೆ, ನೀನು ಬಾ, ನಿನ್ಗೆ ಆವಾಗಲೇ ಹೊಡೆದಿದ್ದಾಳೆ ನಿಮ್ಮಮ್ಮ, ಇವಾಗ ನಿನ್ನನ್ನು ಬಿಡಲ್ಲ ಅಂತೇಳಿ ನಾನು ಒಳಗಡೆ ಅಡುಗೆ ರೂಮಿಗೆ ಕರ್ಕೊಂಡೋದ್ರು. ಅಡುಗೆ ಮಾಡ್ತಾಯಿದ್ರು ನಮ್ಮ ದೊಡ್ಡಮ್ಮ, ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋದ ತಕ್ಷಣ ನಮ್ಮಮ್ಮ ಸ್ಲಿಪ್ಪರ್ ಹಾಕ್ಕೊಂಡೆ ದೇರ್ಕೊಂಡೆ ಅಲ್ಲೇ ಸ್ಲಿಪ್ಪರ್ ಹಾಕ್ಕೊಂಡು ಹಾಗೆ ಒಳಗಡೆ ಬಂದೇ ಬಿಟ್ರು. ಅಜ್ಜಿ ಮತ್ತು ನಮ್ಮ ದೊಡ್ಡಪ್ಪ ಪಪ್ಪ ಎಲ್ಲ ಹೇಳ್ತಿದ್ದಾರೆ, ನೀನು ಬರಬೇಡ, ನೀನು ಅಲ್ಲೇ ಇರು, ನೈಟ್ ಆಗಿದೆ, ಇವಾಗ ಸರಿಯಾಗಲ್ಲ, ಸುಮ್ಮನೆ ನಾಳೆ ನಂಗೆ ಕಳಿಸ್ಕೊಡ್ತೀನಿ, ನಿನ್ನ ಮಗನ ಕಳಿಸ್ಕೊಡಲ್ಲ ಅಂತಲ್ಲ, ಕಳಿಸ್ಕೊಡ್ತೀನಿ ನಾನು, ಇವಾಗ ಮಾತಾಡೋದು ಬೇಡ, ನಾಳೆ ಬಾ ಅಂತೇಳಿ ವಾಪಸ್ ಕಳ್ಸೋದಕ್ಕೆ ಬಂದರೆ ನನ್ನನ್ನು ಎಳ್ಕೊಂಡು ಹೋದರು. ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೊರಗಡೆ ಹೋದರು. ಆದ ತಕ್ಷಣ ನಮ್ಮ ದೊಡ್ಡಪ್ಪ ಎಂತ ಮಾಡಿದ್ರು, ನೀನು ಅವಳನ್ನ ಯಾಕೆ ಕೈ ಎಳಿತೀಯ, ನೀನು ನಾಳೆ ಕಳಿಸ್ಕೊಡ್ತೀನಿ ಅಂದಮೇಲೆ ನಾನು ಕಳಿಸ್ಕೊಡ್ತೀನಿ, ಇವಾಗ ಹೋಗು ಅಂದ ತಕ್ಷಣ ಬಿಟ್ಟಿಲ್ಲ. ಅವರು ಹಿಂದಿಲಿ ಹೇಳಿದ್ರು ಆ ಹುಡುಗರಿಗೆ, ನಮ್ಮ ಮಮ್ಮಿ ಹೇಳಿದ್ರು, ಇಲ್ಲ ಅವ್ರನ್ನ ಎತ್ಕೋ, ಅವರಿಬ್ರನ್ನು ಹೊರಗಡೆ ಹಾಕು, ನೀನು ಎತ್ಕೊಂಡು ಹೋಗಿ ಹೊರಗಡೆ ಹಾಕು ಅಂತ 5 ಜನರು ಹುಡುಗರಿಗೆ ಹೇಳಿದ್ರು. ಅವ್ರು ಮಾಡಿದ್ರು, ಎತ್ಕೊಂಡು ಹೊರಗಡೆ ಹೋಗ್ಬಿಟ್ರು. ನಮ್ಮ ದೊಡ್ಡಮ್ಮ, ನಿನ್ನ ಇಲ್ಲಿಟ್ಟರೆ ಸಾಯಿಸ್ತಾರೆ, ನೀನು ಬಾ ಮಗ ನನ್ನ ಜೊತೆ ಬಾ, ನೀನು ಇಟ್ಟರೆ ಸಾಯಿಸೇ ಬಿಡ್ತಾರೆ ಬಾ ಅಂತ ನಮ್ಮ ಸಂಧ್ಯಾ ದೊಡ್ಡಮ್ಮ ಒಳಗಡೆ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿದ್ಲು ನನ್ನ. ಅವಳು ನನ್ನ ಜೊತೆನೇ ಇದ್ದರು. ಆಮೇಲೆ ಅದಾದ ತಕ್ಷಣ ಅವ್ರು ಹೇಳ್ತಿದ್ರು, ಇಲ್ಲ ಚಾಕು ತೆಗಿ ಬೇಗ, ಅವ್ರನ್ನ ಸಾಯಿಸಾಕಿ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಮಮ್ಮಿ. ಅದಾದ ತಕ್ಷಣ ರೋಡಿಗೆ ಎಳ್ಕೊಂಡೋದ್ರು. ಗೇಟ್ ಹೊರಗಡೆ ಹಾಕಿ ನಮ್ಮ ದೊಡ್ಡಪ್ಪಂಗೆಲ್ಲ ಚಾಕು ಎಲ್ಲ ಹಾಕಾದ್ಮೇಲೆ ಅಪ್ಪಂಗೂ ಹಾಕ್ಬಿಟ್ಟಿದ್ದಾರೆ. ದೊಡ್ಡಪ್ಪಂಗೆ ಹಾಕಿರೋದು ಅಪ್ಪಂಗೆ ಗೊತ್ತಿರಲಿಲ್ಲ. ದೊಡ್ಡಪ್ಪ ಏನು ಮಾಡಿದ್ದಾರೆ, ಅವ್ರನ್ನ ಅಂದರೆ ಬೆರೆಸ್ಕೊಂಡು ಹೋಗೋಣ, ಅವ್ರು ಓಡೋಗಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಅವ್ರು ಹಿಂದೆ ಹೋಗಿದ್ದಾರೆ. ಅಲ್ಲಿ ಒಂದು ಸ್ಕೂಲ್ ಇದೆ, ಅಂಗನವಾಡಿ ಏನೋ ಒಂದಿದೆ, ಅಲ್ಲಿ ಹೋಗಿ ನಮ್ಮ ದೊಡ್ಡಪ್ಪ ಬಿಟ್ಕೊಬಿಟ್ಟಿದ್ದಾರೆ. ಅಂದರೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾರೆ, ಯಾರೂ ಮುಟ್ತಾಯಿಲ್ಲ ನಮ್ಮ ದೊಡ್ಡಪ್ಪನ. ಅದಾದಮೇಲೆ ನಮ್ಮ ಮಮ್ಮಿ ಅವರು ಕಮಲಾಕರ್ ಭಟ್ ಅವ್ರು ಇದ್ದಾರಲ್ವ, ಅವ್ರು ಕಾರ್ ತೊಗೊಂಡು ಬಂದಿದ್ರು. ಅವ್ನ ಕಾರ್ ಯಾಕೆ ನೀನು ತೊಗೊಂಡು ಬಂದಿದ್ಯಾ ಅಂತ ಹೇಳಿ, ಅಂದರೆ ಏಕಾಏಕಿ ನಮ್ಮ ಮನೆಗೆಲ್ಲ ಬಂದು, ನಾನಿರೋ ಮನೆಗೆಲ್ಲ ಬಂದು ಜಗಳ ಮಾಡಿದ್ರಿಂದ ಅವರು ಊರಲ್ಲೆಲ್ಲ ಇದು ಮಾಡಿದ ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮನ ಕರ್ಕೊಂಡೋದ್ರು. ಆಮೇಲೆ ಕಮಲಾಕರ್ ಭಟ್ ಅವರು ಆಮೇಲೆ ಬಂದಿದ್ದಾರೆ, ನಾನು ನೋಡಿದ್ದೀನಿ. ಬಂದು ಊರವ್ರ ಹತ್ರ ಮಾತಾಡಬೇಕಾದ್ರೆ ಅವರಿಗೂ ಹೊಡೆದಿದ್ದಾರೆ ಅಂದ್ಕೊಂಡಿನಿ. ಅಂದರೆ ಅವ್ರು ಯಾರಿಗೋ ಹೊಡೆದಿದ್ದಾರೆ, ಕಮಲಾಕರ್ ಭಟ್ ಅವರು ಹೊಡೆದಿದ್ದಾರೆ ಯಾರಿಗೂ. ಹೌದು. ಅಂದರೆ ಗಲಾಟೆ ಅಂತಂದಮೇಲೆ ಅವರೆಲ್ಲ ಹೋಗಿದ್ದರು, ನಮ್ಮ ಪಪ್ಪಂಗೆ ಮತ್ತು ನಮ್ಮ ಕುಮಾರ್ ಮಾವ ಅಂತ ಹೇಳಿದರೆ ಅವರು ನಮ್ಮ ರಿಲೇಷನ್ನು, ಅವರಿಬ್ಬರನ್ನ ಇದಕ್ಕೆ ಆಂಬುಲೆನ್ಸ್ ಮೇಲೆ ಕರ್ಕೊಂಡು ಹೋಗಿದ್ರು. ಅವ್ರು ಹೋಗಾದ್ಮೇಲೆ ನಮ್ಮ ದೊಡ್ಡಪ್ಪನ ಅದರ ಹಿಂದೆ ಕಳಿಸಿದ್ರು. ಅಂದರೆ ನಮ್ಮ ದೊಡ್ಡಪ್ಪ ಆವಾಗಲೇ ತೀರ್ಕೊಂಡಿದ್ರು ಆಲ್ರೆಡಿ. ಅದಾದಮೇಲೆ ಅವರೆಲ್ಲ ಹೋಗಾದ್ಮೇಲೆ ಕಮಲಾಕರ್ ಭಟ್ ಅವ್ರು ಬಂದಿದ್ದು. ಅಂದರೆ ಒಂದು 12:30 12:45 ಸುಮಾರು ಬಂದಿದ್ದರು. ನಾನು ನಿಧಾನವಾಗಿ ಸ್ವಲ್ಪ ಅಂದರೆ ಚಿಲ್ಕ ತಗೊಂಡು ಹೊರಗಡೆ ನೋಡಿದವಾಗ ಅವ್ರು ಬಂದಿದ್ದರು, ನಾನು ನೋಡಿದ್ದೀನಿ ಅವರನ್ನು. ನಾನು ಕಮಲಾಕರ್ ಮನೆಯವರೆಲ್ಲ ಇದ್ದಿದ್ದು. ಅಂದರೆ ಅವರು ನಮಗೆ ಅಮ್ಮಂಗೆ ಫಸ್ಟ್ ಅಂದರೆ ಸ್ಟಾರ್ಟಿಂಗಿಂದ ಪರಿಚಯ ಇಲ್ಲ ಅವರು. ಇವಾಗ ರೀಸೆಂಟಾಗಿ 9 ತಿಂಗಳಿಂದ ಪರಿಚಯ ಆಗಿರೋದು. ಅಂದರೆ ಒಬ್ಬರು ಸುಮಾ ಅಂತ ಹೇಳಿದರು, ಅವರಿಂದ ಪರಿಚಯ ಆಗಿ, ಇಲ್ಲ ನಿಂಗೆ ಜೀವನಕ್ಕೆ ಸರಿಯಾಗಿ ಮಾರ್ಗ ಸಿಗುತ್ತೆ, ನೀನು ಬಾ, ನೀನೇನಾರೋ ಕೇಳ್ಕೊ ಅವರಲ್ಲಿ ಅಂತ. ಅಂದರೆ ಇವ್ರು ಈ ಥರ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲಲ್ಲ. ಇವರು ಹೋದರು, ಸರಿ ಆಯಿತು ನೀವು ಹೋಗಿ ಅಂತೇಳಿ ನಮ್ಮ ಮನೆಯಲ್ಲೂ ಎಲ್ಲ ಹೇಳಿ ಕಳಿಸಿ, ನಮ್ಮ ಅಜ್ಜಿ ಸರಿ ಆಯಿತು ನಿಂಗೆ ಒಳ್ಳೇದಾದರೆ ನಮ್ಗೆ ಅದೇ ಸಾಕು, ಗಂಡನೂ ಹಿಂಗೆ ಮಾಡಿದ್ದಾನೆ, ನೀನು ಹೋಗು ಅಂತ ಹೇಳಿ ಕಳಿಸ್ಕೊಟ್ರು ನಮ್ಮ ಮನೆಯಲ್ಲೂ. ಅಂದರೆ ಇವ್ರು ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆಯಿತು ಸರಿ ನೀನು ಹೋಗು ಅಂತೇಳಿ ಕಳಿಸ್ಕೊಟ್ರು ಅವರನ್ನು. ಅದಾದಮೇಲೆ ಅವರೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ಏನು ಮಾತಾಡ್ಕೊಂಡ್ರು ಏನು ಮಾಡಿದ್ರು ಅದು ನಮಗೇನು ಹೇಳಿಲ್ಲ. ಅಮ್ಮ ಒಂದಿನ ನನ್ನ ಹತ್ರ, ಇಲ್ಲ ನಮ್ಗೆ ಹಿಂಗೆ ಪರಿಚಯ ಆಗಿದ್ದಾರೆ, ಹೆಂಗೆ ಪರಿಚಯ ಆದರೂ, ನಾನು ಅಮ್ಮನ ಏನು ಕ್ವಶನ್ಸ್ ಕೇಳ್ತಾ ಇರಲಿಲ್ಲಾಗಿತ್ತು. ಅಂದರೆ ನಾನು ಸೈಲೆಂಟ್ ಆಗಿದೆ, ತುಂಬ ಸೈಲೆಂಟ್ ಆಗಿದೆ, ನಾನೇನು ಮಾತಾಡ್ತಾ ಇರಲಿಲ್ಲ ಅಮ್ಮಂಗೆ. ಅಮ್ಮ ಎಷ್ಟೇ ಬೈರು ನಾನೇನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲಾಗಿತ್ತು, ಎದುರ್ತ್ರ ಏನು. ಹೌದು. ಅಂದರೆ ನೀನು ಅಪ್ಪನ ಜೊತೆ ಹೋಗು, ನೀನು ಇರಬೇಡ, ನಿಂಗೆ ವಿಷ ಹಾಕ್ಕೊಂತೀನಿ ನೋಡು, ನಿಮ್ಮ ಅಪ್ಪನ ರಕ್ತನೇ ನಿನಗೆ ಬಂದಿರೋದು, ಅದಕ್ಕೆ ನಿಮ್ಮ ಅಪ್ಪನ ಜೊತೆನೇ ಹೋಗು ಅಂತ ಈ ಥರ ಎಲ್ಲ ಮಾತಾಡ್ತಾಯಿದ್ರು. ಅದಾದಮೇಲೆ ಒಂದಿನ ಶಿವಮೊಗ್ಗ ಹೋಗೋಣ ಅಂತ ಹೇಳಿ ಹೊರಟ್ರು.
ಕಾರ್ ಕಳಿಸಿದ್ರು ಅವರು. 800 ಒಂದು ಕಾರ್ ಇತ್ತು, ಅದನ್ನು ಕಳಿಸ್ಕೊಟ್ರು. ಅದನ್ನು ಅಮ್ಮ ಇಲ್ಲಿಂದನೇ ಶಿವಮೊಗ್ಗದಿಂದನೇ ಸಿದ್ದಾಪುರ ತಗೊಬಂದಿದ್ರು. ನಾವು ಗದ್ದೆ ಮನೇಲಿದ್ವಿ, ಅಂದರೆ ಬಳ್ಳಟ್ಟೆ ಅಂತ ಒಂದಿದೆ ಸಿದ್ದಾಪುರದಲ್ಲಿ, ಕಾನ್ಗೋಡ್ ಪೋಸ್ಟ್ ಬರುತ್ತೆ, ಅಲ್ಲಿದ್ವಿ ನಾವು. ಅಲ್ಲಿಗೆ 800 ಕಾರ್ ತಗೊಂಡು ಬಂದು ಇಲ್ಲ ನಾನು ಬರಲ್ಲ ಅಂತ ನಾನು ಹೇಳಿದೆ. ಅದಾದಮೇಲೆ ಬೆಳಿಗ್ಗೆ ಹೇಳಿದ್ರು, ಫೋನ್ ಮಾಡಿಕೊಟ್ರು, ಯಾರಿಗೆ, ಕಮಲಾಕರ್ ಭಟ್ ಅವರು. ಫೋನ್ ಮಾಡಿದವಾಗ ನಂಗೆ ಫೋನ್ ಕೊಡು ಅಂದಾಗ ನನಗೆ ಕೊಟ್ಟರು. ನಾನು ಮಾತಾಡಿದೆ, ಹಾಂ ಹಲೋ ಅಂತ ಅಂದ ತಕ್ಷಣ, ಇಲ್ಲ ನೀನು ಬರಬೇಕು, ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿಂಗೆ ಎಜುಕೇಷನ್ ನಾನು ಕೊಡಿಸ್ತೀನಿ, ಆಮೇಲೆ ನನ್ನ ಮಗಳು ಹೆಚ್ಚಲ್ಲ, ನೀನು ಬೇರೆ ಅಲ್ಲ, ನನಗೆ ನೀನು ಬರಲೇಬೇಕು ಅಂತ ನಾನು ಒತ್ತಾಯ ಮಾಡಿದರು. ಇಲ್ಲ ನನಗೆ ಫಸ್ಟ್ PUC ನಾನು ಇಲ್ಲೇ ಓದಿದ್ದು, ಸೆಕೆಂಡ್ PUC ನನಗೆ ಕಷ್ಟ ಆಗುತ್ತೆ, ಬೇರೆ ಕಾಲೇಜ್ ಆದರೆ ನಾನು ಬರಲ್ಲ ಅಂತ ಅಂದ ತಕ್ಷಣ, ಇಲ್ಲ ನಿಮ್ಮ ಅಪ್ಪ ಅಮ್ಮ ನೀನು ಅಂದರೆ ಅಪ್ಪ ನೀನು ಅಲ್ಲೇ ಇದ್ದರೆ ನಿನ್ನನ್ನು ಕೊಂತಾನೆ, ನಿಮ್ಮ ಅಮ್ಮನ ಥರ ಹೊಡಿತಾನೆ, ನೀನು ಬಡಿತಾನೆ ಅಂಥೇಳಿ ನಂಗೆ ತಲೆ ತುಂಬಿದ್ರು. ಇಲ್ಲ ನಾನು ಬರಲ್ಲ ಅಂತ ಅಂದೆ. ನಾನು ಅಜ್ಜಿ ಮನೇಲಿ ಇರ್ತೀನಿ, ಪಪ್ಪ ಬೇಡ ಅಜ್ಜಿ ಮನೇಲಿ ಇರ್ತೀನಿ ಅಂತಂದರು. ಇಲ್ಲ ನಿನ್ನ ಎಜುಕೇಷನ್ ಚೆನ್ನಾಗಿರುತ್ತೆ, ನೀನು ಬಾ, ನೀನು ನನ್ನ ಮಗಳ ಥರ ನೀನು, ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋದರು. ಆಮೇಲೆ ಕರ್ಕೊಂಡು ಬಂದು ಅಲ್ಲಿ ಕನಸು ಆಫೀಸ್ ಅಂತ ಒಂದಿದೆ, ಕನಸು ಎಂಟರ್ಪ್ರೈಸಸ್ ಅಂತ ಅಲ್ಲಿ ಕರುಂಗಲಿ ಮಾಲೆ, ಮನಿ ಬ್ರಾಸ್ಲೆಟು, ಆಮೇಲೆ ತುಂಬ ಈ ಥರದ ಯಂತ್ರಗಳು ಅದನ್ನೆಲ್ಲ ಮಾರಾಟ ಮಾಡ್ತಾಯಿದ್ರು. ಅಂದರೆ ಗುರೂಜಿಗಳು ಪೂಜೆ ಎಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿಕೊಂಡು ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು, ಕಾಲ್ ಸೆಂಟರ್ ಮಾಡಿಕೊಟ್ಟಿದ್ರು. ಅದಾದಮೇಲೆ ಕಾರ್ ತಂದುಕೊಟ್ರು, ಕಾರು ಮತ್ತು ಬುಲ್ಲೆಟ್ಗಳು, ಆಮೇಲೆ ತಾರು, ಅದನ್ನೆಲ್ಲ ತಂದುಕೊಟ್ಟಿದ್ದಾರೆ ಗುರೂಜಿನಿಯ ಅಮ್ಮಂಗೆ, ಎಲ್ಲದನ್ನು ತಂದುಕೊಟ್ಟಿದ್ದಾರೆ ಅವರೇ. ಹಾಂ, ಶಿವಮೊಗ್ಗದಲ್ಲಿ ಒಂದಿದೆ, ಬೆಂಗಳೂರಲ್ಲಿ ಒಂದಿದೆ. ಇವಾಗ ಶಿವಮೊಗ್ಗದಲ್ಲಿ ಇರೋದು ಅಮ್ಮನ ಹೆಸರಿಗೆ ಮಾಡಿಕೊಡ್ಬೇಕು ಅಂತೇಳಿ ಅಮ್ಮನ ಹೆಸರಿಗೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಅನಿಸುತ್ತೆ. ಹಾಂ, ಮಾಡಿದ್ದಾರೆ, ಒಂದು ಸ್ವಲ್ಪ ಅರ್ಧಂಬರ್ಧ ಸ್ವಲ್ಪ ಆಗಿದೆ ಅಮ್ಮನ ಹೆಸರಿಗೆ. ಮೇ 30ಕ್ಕೆ ಇಲ್ಲಿದ್ವಿ. ಅಂದರೆ ಅವತ್ತು ಅಮ್ಮನ ಬರ್ಡೇ ಇತ್ತು, ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಕಮಲಾಕರ್ ಭಟ್ ಅವರು, ಇಲ್ಲ ನೀ ಅವತ್ತಿನೇ ಬರಬೇಕು ಅಂತೇಳಿ ಕರೆಸ್ಕೊಂಡು ನಾಯಿ ಮರಿನೆಲ್ಲ ಗಿಫ್ಟ್ ಕೊಟ್ಟು ಅವತ್ತಿನೇ ನಾವು ಶಿವಮೊಗ್ಗದಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಂ, ಜೊತೆಗೆ ಇದ್ದರು ಅವರು. ಅಂದರೆ ಅವರಿಬ್ರು ಚೆನ್ನಾಗಿದ್ರು. ಅಂದರೆ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಯಾರ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರಲ್ಲ. ಹೌದು, ಅದಕ್ಕೆ ನಾನು ಸೈಲೆಂಟಾಗೇ ಇರ್ತೀನಿ, ನಾನು ಏನೂ ಮಾತಾಡ್ತಿರ್ಲಿಲ್ಲ. ಯಾರವರು, ಎಲ್ಲಿಂದ ನನಗೆ ಅವರು ನಿಜವಾಗ್ಲೂ ಅವರು ಎಲ್ಲಿದ್ದರು, ಯಾವ ಊರಲ್ಲಿದ್ದರು ನನಗೆ ಇವಾಗಲೂ ಗೊತ್ತಿಲ್ಲ. ಆಮೇಲೆ ಹೋಗ್ತಾ ಗೊತ್ತಾಗ್ತು. ಅಂದರೆ ಅವರಿಗೆ ನಮ್ಮ ಅಮ್ಮ ಒಬ್ಬರೇ ಬೇಕು, ನಾವು ಮಕ್ಕಳು ಯಾರೂ ಬೇಡ, ಇವರು ಅಮ್ಮನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಕರ್ಕೊಂಡ್ರು ಅನ್ನೋದೊಂದು ಗೊತ್ತಾಗ್ತಾ ಇದೆ. ಅವಾಗ ಹೇಳ್ತಾಯಿದ್ರು, ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಯಾರೂ ಹೆಲ್ಪ್ ಮಾಡಲ್ಲ, ಅಂದರೆ ಕೆಟ್ಟ ವರ್ಡ್ಗಳಿಂದ ಬೈತಾಯಿದ್ರು. ಅವ್ರು ಯಾರು ನಿಮ್ಗೆ ಮಾಡೋದಕ್ಕೆ, ಅವ್ರು ಯಾರೂ ಮಾಡಲ್ಲ, ₹1 ನಿಮ್ಗೆ ಹೆಲ್ಪ್ ಮಾಡಲ್ಲ ಅವರು. ಕಮಲಾಕರ್ ಭಟ್ ಅವ್ರು ಹೇಳ್ತಾಯಿದ್ರು. ಇಲ್ಲ ಹೌದು, ಅಂದರೆ ಚೆನ್ನಾಗೇ ಇದ್ರು, ಸ್ಟಾರ್ಟಿಂಗ್ ಚೆನ್ನಾಗೇ ಇದ್ರು, ಅಪ್ಪನ ಥರ. ಅಂದರೆ ಹೌದು ಪುಟ್ಟ, ಹಾಗೆ ಪುಟ್ಟ, ಹೌದು ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು ಅಂತ ಈ ಥರ ಹೇಳ್ತಿದ್ದರು. ಸಡನ್ನಾಗಿ ಚೇಂಜ್ ಆಗ್ತಾ ಹೋಗ್ತಾರೆ. ಅಂದರೆ ನನಗೆ ಕಾಲೇಜ್ ಬಿಡೋ ಟೈಮಲ್ಲೆಲ್ಲ ಹೇಳ್ತಿರ್ತಾರೆ, ಇಲ್ಲ ನಿಮ್ಮ ಅಮ್ಮಂಗೆ ಯಾರು ಹೆಲ್ಪ್ ಮಾಡ್ತಾರೆ, ನೀವು ಹಾಲು ಕೊಂಪೆಲಿ ಬಿದ್ದು ಸಾಯಬೇಕಿತ್ತು, ನಾನು ಕರ್ಕೊಂಡು ಬಂದೆ ನಿಮ್ಮನ್ನು, ಈ ಥರ ವರ್ಡ್ಗಳೆಲ್ಲ ಬಳಸ್ತಾಯಿದ್ರು. ಅಂದರೆ ತುಂಬ ಕೆಟ್ಟ ವರ್ಡ್ ಬಳಸ್ತಾಯಿದ್ರು. ಅವ್ನು ಯಾರು ನಿಮ್ಮನ್ನು ಸಾಕೋದಕ್ಕೆ, ಅವ್ನು ನಿಮ್ಮನ್ನು ಸಾಕೋಕ್ಕೆ ಯೋಗ್ಯತೆ ಇಲ್ಲ, ನಿಮ್ಮ ಅಪ್ಪನ ಜೊತೆ ನೀನು ಇದ್ದಿದ್ದರೆ ನೀನು ಹಾಳಾಗ್ತಿದ್ದೆ, ಹಂಗೆ ಹಿಂಗೆ ಅಂತ ತುಂಬ ಬೈತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಒಂದಿನ ಭಟ್ರು ಸುಮ್ಮನೆ ಇದ್ದರು. ಅಮ್ಮ ಏಕಾಏಕಿ ಒಂದಿನ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನೀನು ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನೀನು ವಿಷ ಹಾಕ್ಕೊತೀನಿ ನಾನು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಭಟ್ರು ಏನೂ ಮಾತಾಡಲಿಲ್ಲ, ಸುಮ್ಮನೆ ನಗ್ನಗ್ತಾ, ಸುಮ್ಮನೆ ನನ್ನ ಕಣ್ಣೆದುರಿಗೆ ನಗ್ನಗ್ತಾ ಸುಮ್ಮನೆ ಕೂತಿದ್ರು. ನಾನು ಒಂದು ರೂಮಲ್ಲಿ ಕೂತಿದ್ದೆ, ಅವರಿಬ್ಬರು ಆರಾಮಾಗಿ ನಗ್ನಗ್ತಾ ಮಾತಾಡ್ಕೊತ ಒಂದು ರೂಮಲ್ಲಿ ಕೂತಿದ್ರು. ನನಗೆ ಅನ್ನಿಸ್ತು, ಇವ್ರು ನನ್ನನ್ನು ನೋಡ್ಕೊಳ್ಳೋ ಥರ ಇಲ್ಲ, ನಾನು ಮನೆ ಬಿಟ್ಟು ಹೋಗೋಣ, ಇಲ್ಲ ನಾನು ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದ್ದು. ಹೌದು, ಅಪ್ಪಂಗೆ ಫೋನ್ ಮಾಡಿದೆ ನಾನು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ, ನೀನು ಬಂದಿಲ್ಲ ಅಂತಂದರೆ, ನೀನು ಬಂದಿಲ್ಲ ಅಂದರೆ ಹೇಳು ಅಂತ ಹೇಳಿ ನಾನು ಅವನಿಗೆ ಫೋನ್ ಮಾಡಿ, ಅಂದರೆ ಮೆಸೇಜ್ ಮಾಡಿದ್ದೆ ನಾನು. ಹಾಂ, ಇಲ್ಲ ತಂಗಿ ಇದ್ದಾಳೆ ಒಬ್ಬಳು, ಅಮೃತ ಅಂತ ಹೇಳಿ. ಅವಳು ಇಲ್ಲಿ ಅಂದರೆ ಶಿವಮೊಗ್ಗದಲ್ಲೇ ಇದ್ಲು ಅವಳು. ಅಂದರೆ ಕರ್ಕೊಂಡು ಬಂದಿಲ್ಲ ಅವಳನ್ನ, ಅಲ್ಲಿ ಫ್ರೆಂಡ್ ಮನೆಯಲ್ಲೇ ಬಿಟ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಬೇಕು, ನಾನು ಎಳ್ಕೊಂಡು ಹೋಗಬೇಕು ಅಂತ ಹೇಳಿ ಅವ್ರು ಇಲ್ಲಿಗೆ ಬಂದಿದ್ದು. ಅಂದರೆ ಒಂದು ಗುಂಪು ಮಾಡಿಕೊಂಡು ಸುಪಾರಿ ಕೊಡ್ಕೊಂಡು ಇಲ್ಲಿಗೆ ಬಂದಿದ್ದು ಅವರು. ಹಾಂ, ಇಲ್ಲೇ ಇದ್ವಿ ನಾವು. ಅಂದರೆ ಇವರು ನಾನು ಎಲ್ಲಿ ಭಟ್ರು ಸುದ್ದಿ, ಅಂದರೆ ಭಟ್ರು ಅಮ್ಮ ಜೊತೆಲಿದ್ದಾರೆ ಅನ್ನೋ ಸುದ್ದಿನ ಅಪ್ಪನ ಮನೇಲಿ ಎಲ್ಲಿ ನಾನು ಬಂದು ಹೇಳ್ತೀನಿ, ಅವರೆಲ್ಲಿ ನನ್ನನ್ನು ದೂರ ಮಾಡ್ತಾರೆ, ಅಂದರೆ ನನ್ನ ಮಗಳನ್ನ ಎಲ್ಲಿ ದೂರ ಅಂದರೆ ನಾನೆಲ್ಲ ಸುದ್ದಿ ಹೇಳ್ಬಿಡ್ತೀನಲ್ಲ ಇವಾಗ, ಅವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನನ್ನನ್ನು ಅವ್ರು ಇಟ್ಕೊಂಡಿದ್ದ ಥರ ನಾಟಕ ಮಾಡ್ತಾಯಿದ್ರು. ಚೆನ್ನಾಗಿ ನನ್ನ ಮಗಳು ಅಂತ ಹೇಳಿ ಎಲ್ಲ ಚೆನ್ನಾಗಿ ಇದು ಮಾಡ್ಕೊತಾ ಇದ್ರು, ಅಷ್ಟೇ ಯೂಸ್ ಮಾಡ್ಕೊತಾ ಇದ್ರು ನನ್ನನ್ನು, ಅಷ್ಟೇ ಬಿಟ್ಟರೆ. ಹೌದು, ಹಾಂ, ನಾನು ಅಂದರೆ ಮನೆ ಕೆಲಸದವ್ರ ಥರ ನೋಡ್ಕೊತಾ ಇದ್ರು. ಅಂದರೆ ನಾನು ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು. ಬೆಳಿಗ್ಗೆಯಿಂದ ಸಂಜೆ ತನಕ
ನಾನು ಅಲ್ಲೇ ಕಾಲೇಜಲ್ಲೇ ಓದ್ತೆ. ಅಂದರೆ ನಾ ಒಂದು 9 ಗಂಟೆಗೆ ಹೋದರೆ ನಾನು 4:45 5 ಗಂಟೆ ಆಗಿತ್ತು ಮನೆಗೆ ಬರೋದು. ಅದಾದಮೇಲೆ ನಾನು ಮನೆಗೆ ಬಂದು ಕೆಲಸ ಮಾಡಬೇಕಿತ್ತು, ತೆಗಿನ ಟ್ಯೂಷನ್ ಬಿಡಬೇಕಿತ್ತು, ಇದೇ ಥರ ಕೆಲಸ ಮಾಡ್ಕೊತಿದ್ದೆ. ಇವರು ಯಾವಾಗ ಟೈಮ್ ಗೊತ್ತಿರ್ತಿಲ್ಲ, ಯಾವಾಗಾರ ಮನೆಗೆ ಬರ್ತಾಯಿದ್ರು, ಎಷ್ಟೊತ್ತಿಗಾರ ಬರ್ತಾಯಿದ್ರು. ನನಗೆ ಸ್ವಲ್ಪನೂ ಟೈಮ್ ಅಂತೂ ಸ್ವಲ್ಪನೂ ಕೊಡ್ತಾ ಇರಲಿಲ್ಲಾಗಿತ್ತು. ಅವ್ರ ಜೀವನ ಅವ್ರು ನೋಡ್ಕೊತಾ ಇದ್ದರು. ಆಮೇಲೆ ಭಟ್ರು ಅಷ್ಟೇ, ಅಂದರೆ ಅವ್ರಿಗೆ ಟೈಮ್ ಕೊಡು ಈ ಥರದ್ದು ಯಾವುದೂ ಹೇಳ್ತಾ ಇರಲಿಲ್ಲ. ಹಾಗೆ ಬಂಗಾರ ಹೀಗೆ ಬಂಗಾರ, ನೀನು ನನ್ನ ಜೊತೆ ಚೆನ್ನಾಗಿರು ಅಂಥೇಳಿ ಈ ಥರ ವರ್ಡ್ಸಲ್ಲಿ ತುಂಬ ಮಾತಾಡ್ತಾರೆ. ಅಂದರೆ ಗಂಡ ಹೆಂಡ್ತಿಗೆ ಯಾವ ಥರ ವರ್ಡ್ಸಲ್ಲಿ ಮಾತಾಡ್ತಾರೋ ಆ ವರ್ಡ್ಸಲ್ಲಿ ಮಾತಾಡ್ತಾ ಇದ್ದಿದ್ದು ಗೊತ್ತಾಯ್ತು ನನಗೆ. ಆವಾಗ ಅನ್ನಿಸ್ತು ಇವರಿಬ್ಬರು ಸಂಬಂಧ ಇಟ್ಕೊಂಡಿರ್ಬೋದು ಅಂತ ಹೇಳಿ ನನಗೆ ಆವಾಗ ಅನಿಸಿ ನನ್ನ ಅಪ್ಪನ ಜೊತೆ ಬಂದುಬಿಟ್ಟೆ ನಾನು. ಅದೇ ಇವಾಗ ಶಿವಮೊಗ್ಗ ಬಂದ್ವಲ್ಲ, ಅದು ಒಂದು ವಿಡಿಯೋ ಹಾಕಿದರು. ಅದರಲ್ಲಿ ಕಮಲಾಕರ್ ಅಂತ ಹೇಳಿ ಬಂದಿದೆ, ಕಮಲಿ ಮೇಲೆ ನನ್ನ ಮನಸ್ಸು ಬಿತ್ತು ಅಂತ ಹೇಳಿ ಒಂದು ಲಿರಿಕ್ಸ್ ಬಂದಿದೆ. ಅದರಿಂದ ಅದನ್ನು ರೀಲ್ಸ್ ಮಾಡಿದರು. ಅದಕ್ಕೆ 1.1K ವ್ಯೂಸ್ ಆಗಿತ್ತು. ಅದಾದಮೇಲೆ ಸರಿ ಇದನ್ನು ಇಡೋಣ, ಜಾಸ್ತಿ ವ್ಯೂಸ್ ಆಗ್ತಾಯಿದೆ ಅನ್ನೋ ಒಂದು ಕಾರಣಕ್ಕೆ ಇಟ್ಟಿದ್ದರಿಂದ ಅದರಿಂದ ಫೇಮಸ್ ಆದರು. ಅದಾದಮೇಲೆ 2,000 ಫಾಲೋವರ್ಸ್ ಆದರು, ಅದಾದಮೇಲೆ 3,000 ಫಾಲೋವರ್ಸ್ ಆದರು. ಅದಾದಮೇಲೆ ಜಾಸ್ತಿ ಆಗ್ತಾ ಹೋದ್ಮೇಲೆ ಕಮಲಾಕರ್ ಅವ್ರ ಜೊತೆಗೂ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಇವಾಗ ಬಾಗ್ಲಲ್ಲಿ ನಿಂತ್ಕೊಂಡು ಇಡೋದು, ಅವ್ರು ಬಂದಾಗ ನೋಡೋದು, ಡಾನ್ಸ್ ಮಾಡೋದು ಎಲ್ಲದೂ ಮಾಡ್ತಾಯಿದ್ರು. ಆಮೇಲೆ ಸ್ಟಾರ್ಟಿಂಗ್ಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ಯಾಕಂದರೆ ನಮಗೆ ಅಪ್ಪ ನನಗೂ ಜೀವ ಆಗಿತ್ತು. ಅಪ್ಪಂಗೂ ಅಂದರೆ ನಾವು ಹೆಣ್ಮಕ್ಳು ಇದ್ದರಿಂದ ಅಪ್ಪ ನಂಗೆ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ನನ್ನ ಹೆಣ್ಮಗಳು ಅಂದರೆ ಅವ್ರ ಅಪ್ಪ ನನಗೆ ಬಂಗಾರ ಮಾಡಿಸ್ದಾಗಿದ್ರು ಪರವಾಗಿಲ್ಲ, ಚೆನ್ನಾಗಿ ಪ್ರೀತಿ ಚೆನ್ನಾಗಿ ಮಾಡ್ತಾಯಿದ್ರು ನನಗೆ. ಅಂದರೆ ಇದುವರೆಗೂ ನಿನಗೆ ಬಂಗಾರ ಮಾಡಿಸ್ಕೊಟ್ಟಿದ್ದು ಯಾವುದೂ ಇಲ್ಲ ನನಗೆ. ನಂಗೆ ಪ್ರೀತಿ ಮಾತ್ರ ಚೆನ್ನಾಗಿ ಕೊಟ್ಟಿದ್ರು. ಅಂದರೆ ನನಗೆ ಹೆಣ್ಮಗಳು ಇರೋದು ಅಂಥೇಳಿ ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರು ನಂಗೆ. ಅವ್ರ ಫ್ಯಾಮಿಲಿಲೂ ಅಷ್ಟೇ, ಅಪ್ಪನ ಕಡೆ ಫ್ಯಾಮಿಲಿಲೂ ಅಷ್ಟೇ ನಂಗೆ ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರು ನನ್ನನ್ನು. ಪರವಾಗಿಲ್ಲ, ಇನ್ನು ಆಪ್ರೇಷನ್ ಇನ್ನೂ ಆಗಿಲ್ಲ. ಇವಾಗ ದುಡ್ಡಿಗೆಲ್ಲ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀವಿ, ಎಲ್ಲೂ ಸೆಟ್ ಆಗ್ತಾಯಿಲ್ಲ ದುಡ್ಡು ಕೂಡ. ಇವಾಗ ಆಪ್ರೇಷನ್ ಇನ್ನೂ ಹೇಳಿದ್ದಾರೆ, ಅಂದರೆ ಯಾವಾಗ ಮಾಡ್ತೀವಿ ಅಂತ ಇನ್ನೂ ಹೇಳಿಲ್ಲ. ಆಮೇಲೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಇವಾಗ ಹಾಕಿಸ್ಬೇಕು. ಹಾಂ, ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಅವಾಗ. ಇಲ್ಲ, ಬೆಂಗಳೂರಲ್ಲೇ ಇದ್ದಿದ್ದು ಅವರು. ಅಂದರೆ 1 ತಿಂಗಳು ಒಂದು ಸಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನು.